ಕಾಗೋಡು ಯಾವ ಊರಿಗೆ ನೆಟ್ಟಿಡಕ್ ಬಂದಿರಿ? ಸೂರುಗುಪ್ಪಿಗ. ಈಗ ಶಾಲಾ ಮೇಷಲ್ಲ ನಿಮ್ಮೂರಿಗೆ ಜಾತಿ ಗಣತಿಯಿಂದ ಬರ್ತಾರೆ, ಸರ್ಕಾರನೇ ಮಾಡಿಸ್ತಾ ಐತಿ. ಅದಾಗ ಆವಾಗ ನಿಮ್ಮೂರಿಗೆ ಮೇಷ್ಟ್ ಬಂದು ನಿಮ್ಮ ಮನೆ ಹತ್ರ ಬಂದು ಕೇಳಿದಾಗ ಏನಂತ ಹೇಳ್ತೀರಿ? ದೇವ್ರು ಅಂತ ಹೇಳ್ತೀರಾ? ನೀವೇನಂತ ಹೇಳ್ತೀರಿ? ನಿಮ್ ಜಾತಿ ಯಾವ್ದು ಅದನ್ನೇ ಹೇಳ್ಬೇಕು ನೀವು. ದೇವ್ರ ಅಂತ ಹೇಳ್ಬೇಕು. ನಿಮ್ ಜಾತಿ ಯಾವುದು? ನಿಮ್ ಜಾತಿ ಯಾವುದು? ಯಾವ್ದು ನಿಮ್ ಜಾತಿ? ದೇವರ ಸಮಾಜದಲ್ಲಿ ನನ್ನೊಂದು ಭಿನ್ನ. ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಮತ್ತು ಕೇಂದ್ರ ಸರ್ಕಾರದಿಂದನೂ ಕೂಡ ಜಾತಿ ಗಣತಿಯನ್ನು ಮಾಡಲಾಗ್ತದೆ. ಈ ಜಾತಿ ಗಣತಿ ಸಂದರ್ಭದಲ್ಲಿ ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ದಯವಿಟ್ಟು ನಾವು ದೇವರು ಅಂತಲೇ ಬರೆಸಿ. ಈಡಿಗ ಅಂಥೇಳಿ ಬರೆಸಬೇಡಿ. ಈಡಿಗ ಅದು ತಪ್ಪು ಅರ್ಥವನ್ನು ಕೊಡ್ತದೆ. ಆದರೆ ನಾವು ಅವರ ಜೊತೆಗಿನ ಬಾಂಧವ್ಯವನ್ನು ನಾವೇನು ಕಳ್ಕೊಳ್ಳುವುದು ಬೇಡ. ಈಡಿಗರ ಜೊತೆಗೆ ಅವರು ನಾವು ಒಟ್ಟಾಗಿರೋಣ, 26 ಪಂಗಡಗಳು ಒಟ್ಟಾಗಿರೋಣ. ಆದರೆ ನಾವು ದೇವರು ಅಂತಕ್ಕಂಥದ್ದನ್ನು ಜಾತಿ ಗಣತಿ ಸಮಾಜದಲ್ಲಿ ನಮ್ಮ ಸಂಖ್ಯೆ ಎಷ್ಟಿದೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನ್ನೋದ ಕುರಿತಾಗಿ ನಾವು ದೇವರು ಅಂತಲೇ ಬರೆಸಿದರೆ ನಮ್ಮ ಸಮಾಜದ ದೃಷ್ಟಿಯಿಂದ